ಏನ್ರಿ ಅಂತ ಭವ್ಯಗೌಡ ಅವರು ಪಕ್ಕದಲ್ಲಿ ಕೂತಿದ್ದ ತ್ರಿವಿಕ್ರಮ್ನ ಕೇಳ್ತಾಳೆ. ನೋಡಿ ಎಂಥ ಪರಿಸ್ಥಿತಿ ಬಂತು. ಗಂಡನಿಗೆ ಇವತ್ತಿನ ಕಾಲದಲ್ಲಿ ಏನ್ರಿ ಅನ್ನೋವಂಥ ಪದ ಬಳಸ್ತಾರೆ ಗೃಹಿಣಿಯರು. ಈ ಅಮ್ಮ ಗೃಹಿಣಿ ಆಗಿಬಿಟ್ಟಿದ್ದಾಳೆ ಆಗಲೇ, ಪ್ರೀತಿಯಿಂದ ಏನ್ರಿ ಅನ್ನೋವಂಥ ಪದ ಬಳಸ್ತಾಳೆ. ಅದು ಯಾವ ಸಂದರ್ಭ ಅಂದರೆ, ಒಂದು ವಿಟಿ ಬರ್ತಾಯಿತ್ತು ಸ್ಕ್ರೀನ್ ಮೇಲೆ, ಕಿಚ್ಚ ಸುದೀಪ್ ಅವರು ಅದನ್ನು ತೋರಿಸ್ತಾ ಇದ್ದರು. ಅದರಲ್ಲಿ ಆ ಅಮ್ಮ ಭವ್ಯಗೌಡ ಬಿದ್ದು ಬಿದ್ದು ನಗುತ್ತಾ ಇದ್ಲು ಒಂದು ಸಿಚುವೇಶನ್ ತಕ್ಕಂಗೆ. ಆ ಮಾತಿಗೆ ಏನು ಭವ್ಯ ಏನು ಅನಿಸುತ್ತೆ ಅಂತ ಬೇರೆಯವರಿಗೆಲ್ಲ ಕೇಳಿದಾಗ ಭವ್ಯನೂ ಕೇಳಿದರು, ಏನಮ್ಮ ಏನಂತೇಳಿ. ಆವಾಗ ಭವ್ಯ ತ್ರಿವಿಕ್ರಮ್ನ ಕೇಳ್ತಾಳೆ, ಏನ್ರಿ ಅಂತೇಳಿ. ಇದು ಯಾವ ಪರಿಸ್ಥಿತಿ ಬಂದುಬಿಟ್ಟಿದ್ದಾಳ್ರಿ ಅಮ್ಮ. ಇವ್ರ ಮನೆಯವ್ರು ಬಂದು ಉಳೋದ್ರು, ಇವ್ರ ಮನೆಯವರೆಲ್ಲ ಕ್ಯಾಕರಿಸಿ ಎಲ್ಲ ಮುಖಕ್ಕೆ ಮಸಿ ಬೆಳೆದು ಹೋದರು. ಯಾವ ಥರ ಇರಬೇಕು, ಏನಿರಬೇಕು, ನೀನು ಟೈಟಲ್ ಗೆಲ್ಲಬೇಕಂದ್ರೆ ನೀನು ನಾಟ ನೀನಾಡು, ಎಲ್ಲ ಸವಾಸ ಬಿಡು, ಸಿಂಗಲಾಗಿ ಹೋರಾಡು ಅಂತ ಎಲ್ಲ ರೀತಿಯಿಂದ ಹೇಳಿದನು. ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ವಾರ ವಾರ ಹೇಳ್ತಾ ಇದ್ದನು. ಈ ವಾರಿಗೆ ಈ ಅಮ್ಮಗೆ ಬುದ್ಧಿನೇ ಬರ್ತಾ ಇಲ್ಲ. ಈ ತ್ರಿವಿಕ್ರಮ್ನ ಬಿಟ್ಟು ಹೋಗ್ತಾನೇ ಇಲ್ಲ. ಇದೆಲ್ಲ ಭೂಮಿ ಸೂರ್ಯ ಸುತ್ತೋ ಥರ ಸುತ್ತಾ ಇದೆ ಗ್ರಹಗಳು ಒಂದಕ್ಕೊಂದು. ಇದೇನು ಬಿಗ್ ಬಾಸ್ ಆಡೋಕೆ ಬಂದಿದ್ದಾರೋ, ಏನು ಕಪಿಚೇಷ್ಟೆ ಮಾಡೋಕೆ ಬಂದಿದ್ದಾರೋ ಆ ಜನರಿಗೆ ಗೊತ್ತು. ರೀ ಭವ್ಯರವ್ರೆ, ಈಗಾದ್ರೆ ಬುದ್ಧಿ ತಿಳ್ಕೊಡ್ರಿ. ನಿಮಗೇನು ಬಿಗ್ ಬಾಸ್ ಆಡೋಕೆ ಬಂದಿದ್ರೆ, ಏನು ನಾಟಕ ಮಾಡೋಕೆ ಬಂದಿದ್ರೆ, ಏನು ಲವ್ ಮಾಡೋಕೆ ಬಂದಿದ್ರೆ, ಇದೆಲ್ಲ ತಿಳ್ಕೊಳ್ರಿ. ಭಾಷೆ ಯಾವ ಥರ ಇರುತ್ತೆ, ಯಾವ ಮಾತಿಗೆ ಏನು ಅರ್ಥ ಇರುತ್ತೆ, ಸ್ವಲ್ಪ ತಿಳ್ಕೊಂಡು ಆಟ ಆಡ್ರಿ. ನಿಮ್ಮ ಜನ್ಮಕ್ಕೆ ಇಷ್ಟು ತಿಳ್ಕೊಳ್ರಿ. ಹೊರಗಡೆ ನಿಮ್ಮ ಆಟದ ಬಗ್ಗೆ ಏನೇನು ನಡೀತಾ ಇದೆ ಅಂತೇಳಿ ತೋರಿಸ್ತಾ ಇದ್ದಾರೆ ಕಿಚ್ಚ ಸುದೀಪ್ ಸಾಹೇಬ್. ಹೊರಗಡೆ ಏನೇನು ರೋಲ್ ಆಗ್ತಾ ಇದೆ ಅಂತೇಳಿ ಸ್ವಲ್ಪ ಸುಧಾರಿಸ್ಕೊಂಡು ಆಟ ಆಡಿ. ಗೆಲ್ಲೋದ್ರತ್ತ ನೋಡಿ, ಇದು ಬರೀ ಕೋತಿ ನಕ್ಕಂಗೆ ನಗೋದು, ಇದೆಲ್ಲ ಹುಚ್ಚಬಾಯಲ್ಲಿ ನಗು ಬೇಡ ರೀ. ಸ್ವಲ್ಪ ಚೆನ್ನಾಗಿ ಆಡೋದು ಕಲೀರಿ. ಓಟ್ ಹಾಕಿ ಗೆಲ್ಲಿಸ್ತಿರುವಂಥವ್ರಿಗೆ ಸ್ವಲ್ಪ ಮಾನ ಮರ್ಯಾದೆ ಉಳಿಸಿ, ಬಿಗ್ ಬಾಸ್ನ ಮಾನ ಮರ್ಯಾದೆ ಉಳಿಸಿ, ಆಯಿತಾ? ಅಯ್ಯೋ ಶಿವ. ವೀಕ್ಷಕರೇ, ಇದಿತ್ತು ಒಂದು ಸಸ್ಪೆನ್ಸ್, ಒಂದು ವ್ಯೂ. ದಯವಿಟ್ಟು ವೀಕ್ಷಕರೇ, ಈ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.